ಮುತ್ತು ಶ್ರೀ ಮಹಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ. ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ. ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ. ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ. ಸಂತೋಷದಿ ನೆಲೆಸಿರುವ ಭಕ್ತರ ಬಾಳಿನಲ್ಲಿ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವೆ ಈಶ್ವರ. ಸರ್ವಲೋಕದ ಸರ್ವಜೀವಿಗಳ ಕಾಯುವೆ ಸರ್ವೇಶ್ವರ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವೆ ಈಶ್ವರ. ಸರ್ವಲೋಕದ ಸರ್ವಜೀವಿಗಳ ಕಾಯುವೆ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ. ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ. ಭಕ್ತ ಬಾಂಧವರ ಬಾಳಿನೊಂದು ವೈಭವೋತ್ಸವ. ಮಹಲಿಂಗೇಶ್ವರ ನಿನ್ನ ದಿವ್ಯ ರಥೋತ್ಸವ. ಭಕ್ತ ಬಾಂಧವರ ಬಾಳಿನೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ. ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಶಿವರಾತ್ರಿ ಶುಭ ದಿನದಲ್ಲಿ ಸಂಭ್ರಮದ ಪೂಜೆ. ನವರಾತ್ರಿ ಲಕ್ಷ ದೀಪದಿ ವಿಶೇಷ ಮಹಾಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ. ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಗಂಗಾಧರ. ನಂಬಿ ಬಂದಿರುವೆ ಹರಸಯ್ಯ ಮಹಲಿಂಗೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಲಿಂಗೇಶ್ವರ. ಹತ್ತೂರ ಭಕ್ತರ ಪಾಲಿಸು ಶಂಭೋ ಶಂಕರ. जय हो शंकरा आदिदेव शंकरा, तेरे जाप के बिना
चले ये सांस किस तरह मेरा कर्म तू ही जाने क्या बुरा है क्या भला तेरे रास्ते ಮಹಾಲಿಂಗೇಶ್ವರ ದೇವರ ಗೊನೆ ಮುಹೂರ್ತ ಕಾರ್ಯಕ್ರಮ ಇವತ್ತು ನಡೆದಿದೆ. ಗೊನೆ ಕಡಿಯುವಂಥ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ 9:20ಕ್ಕೆ ಇತ್ತು. ಆ ಕಾರ್ಯಕ್ರಮ ಆಗಿ ಜಾತ್ರೆ ಮಹೋತ್ಸವಕ್ಕೆ ಆರಂಭ ಆಗುವಂಥ ಕೆಲಸ ಇವತ್ತಿಂದ ಆಗಿದೆ. 10ನೇ ತಾರೀಕಿನಿಂದ 20 ತಾರೀಕುವರೆಗೆ ಮಹಾಲಿಂಗೇಶ್ವರ ದೇವರ ವರ್ಷಂಪ್ರತಿ ನಡೆಯುವಂಥ ಜಾತ್ರೋತ್ಸವ ನಡೆಯುತ್ತದೆ. ಈ ಸಲ ಒಂದು ಹೊಸ ರೀತಿಯಲ್ಲಿ ಈ ಸಲ ಅನ್ನ ಸಂತರ್ಪಣೆಯನ್ನು ದೇವಸ್ಥಾನದ ಎದುರು ಭಾಗದಲ್ಲಿ ಮಾಡಿದ್ದೇವೆ. ಸುಮಾರು 8ರಿಂದ 10 ಸಾವಿರ ಜನರಿಗೆ ಏಕಕಾಲದಲ್ಲಿ ಊಟ ಮಾಡುವಂಥ ವ್ಯವಸ್ಥೆಗಳನ್ನು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆನಂತರ ಎದುರುಗಡೆ ಇರುವಂಥ ಗದ್ದೆಯಲ್ಲಿರುವಂಥ ಜಾಗ ಏನಿತ್ತು ಅದನ್ನೆಲ್ಲ ಶುಚಿತ್ವ ಕ್ಲೀನ್ ಮಾಡುವಂಥ ಕೆಲಸ ಮಾಡಿ ಇನ್ನಷ್ಟು ಜನರಿಗೆ ವ್ಯವಸ್ಥಿತವಾಗಿ ಹೋಗಲಿಕ್ಕೆ ಅವಕಾಶವನ್ನು ಮಾಡಿದೆ. ದೇವಸ್ಥಾನದ ಜಾತ್ರಾ ಸಮಯದಲ್ಲಿ ಉಳ್ಳಾಲ್ತಿ ಬರುವ ಸಮಯದಲ್ಲಿ ಅಲ್ಲಿ ಈ ಸಲ ಸುಡುಮದ್ದಿನ ವ್ಯವಸ್ಥೆಯನ್ನು ಕೂಡ ಜೋಡಣೆ ಮಾಡಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಜಾತ್ರೆಗೆ ಬರುವಂಥ ಬೇರೆ ಬೇರೆ ಭಾಗದಿಂದ ಬರುವಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡುವಾಗ ಯಾವುದೇ ಗೊಂದಲಗಳಾಗಬಾರ್ದು. ಜಾಸ್ತಿ ಹೊತ್ತು ಕ್ಯೂನಲ್ಲಿ ನಿಲ್ಲಬಾರ್ದು. ಅವರು ಮಕ್ಕಳನ್ನು ಹಿರಿಯರು ಯಾರೆಲ್ಲ ಬರ್ತಾರೆ ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆಗಳನ್ನು ಮಾಡಿದೆ. ಅನಂತರ ಕೂತ್ಕೊಂಡು ಊಟ ಮಾಡಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಿದೆ. ಎಲ್ಲ ಭಕ್ತರಿಗೆ ದೇವಸ್ಥಾನದ ಒಳಗಡೆ ಬಂದ ಭಕ್ತರಿಗೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಅವರು ತುಂಬ ಹೊತ್ತು ಕ್ಯೂನಲ್ಲಿ ನಿಲ್ಲದ ರೀತಿಯಲ್ಲಿ ಅದಕ್ಕೂ ಕೂಡ 2-3 ಕೌಂಟರ್ಗಳನ್ನು ಈ ಸಲ ಮಾಡಿದೆ. ಇಲ್ಲದಿದ್ದರೆ ಭಾರಿ ದೊಡ್ಡ ಕ್ಯೂನಲ್ಲಿ ಸಾಲಿನಲ್ಲಿ ನಿಂತು ಪ್ರಸಾದ ಸ್ವೀಕಾರ ಮಾಡುವಂಥ ವಿಚಾರಗಳಿತ್ತು. ಇನ್ನಷ್ಟು ಭಕ್ತರಿಗೆ ಯಾವ ರೀತಿಯಲ್ಲಿ ಪೂರಕವಾಗಿ ಮಾಡಬೇಕು ಆ ರೀತಿಯ ವ್ಯವಸ್ಥೆಗಳನ್ನೆಲ್ಲ ಜೋಡಣೆ ಮಾಡಿದ್ದೀವಿ. ಒಂದು ವಿಶೇಷ ಸೇವೆಯನ್ನು ಕೂಡ ಈ ಸಲ ಮಾಡಿದೆ. ದೇವಸ್ಥಾನದಲ್ಲಿ ತಿಂಗಳಿಗೆ ಸುಮಾರು 30 ಲಕ್ಷ ರೂಪಾಯಿ ಆದಾಯ ಇದೆ. ಖರ್ಚು ಕೂಡ 32 ಲಕ್ಷ ರೂಪಾಯಿ ಬಂದಿದೆ. ಅದರಿಂದ ದೇವಸ್ಥಾನಕ್ಕೆ ಹೆಚ್ಚಿನ ಆದಾಯಗಳು ಏನೂ ಇಲ್ಲ. ದೇವಸ್ಥಾನದಲ್ಲಿ ದುಡ್ಡು ಏನು ಹೆಚ್ಚು ಇಲ್ಲಿ ಆದಾಯದಲ್ಲಿ ಇಲ್ಲ. ಭಕ್ತಾದಿಗಳು ಏನು ಹುಂಡಿಗೆ ಹಾಕ್ತಾರೆ ಅದರಿಂದ ಮಾತ್ರ ದೇವಸ್ಥಾನದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಈ ವರ್ಷ ನಾವು 2 ವರ್ಷದಲ್ಲಿ ಒಂದು ಜೀರ್ಣೋದ್ಧಾರದ ಕೆಲಸವನ್ನು ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅನ್ನುವ ಒಂದು ಸಂಕಲ್ಪ ನಮ್ಮ ಹತ್ರ ಇದೆ. ಒಂದು 25 ಜನರ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಈಗ ನಾವು ರಚನೆ ಮಾಡ್ತಾ ಇದ್ದೀವಿ. ಅದರಲ್ಲೆಲ್ಲ ಪುತ್ತೂರಿನ ಉದ್ಯಮಿಗಳನ್ನು ಸೇರಿಸಿದೆ. ಪಕ್ಷಾತೀತವಾಗಿ ಇದನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಆ ಮೂಲಕ ಜೀರ್ಣೋದ್ಧಾರದ ಕೆಲಸವನ್ನು ಕೂಡ ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಹೆಚ್ಚಿನ ಭಕ್ತಾದಿಗಳಲ್ಲಿ ಬಂದಾಗ ಒಂದು ಆರ್ಥಿಕ ಕ್ರೋಢೀಕರಣ ಕೂಡ ದೇವಸ್ಥಾನಕ್ಕೆ ಶಕ್ತಿ ತುಂಬುವಂಥ ಕೆಲಸ ಆಗ್ತದೆ. ಸಾನ್ನಿಧ್ಯ ವೃದ್ಧಿಗೆ ಬೇಕಾಗುವಂಥ ಎಲ್ಲ ರೀತಿಯ ಪೂಜೆ ಪುರಸ್ಕಾರಗಳನ್ನು ನಾವು ಇಟ್ಟುಕೊಂಡಿದ್ದೀವಿ. ಈ ರೀತಿಯ ಮಾಡಿದ್ರಿಂದ ಬಹುಶಃ ಈ ವರ್ಷ ನಾವು ಹೆಚ್ಚಿನ ಭಕ್ತರನ್ನು ನಿರೀಕ್ಷೆ ಮಾಡ್ತಾ ಇದ್ವಿ. ಮಹಾಲಿಂಗೇಶ್ವರ ದೇವರ ಹತ್ರ ಮತ್ತು ಎಲ್ಲ ಪರಿವಾರ ದೇವರ ಹತ್ರ ನಾವೆಲ್ಲ ಬೇಡಿಕೊಳ್ಳೋದು ಈ ಜಾತ್ರಾ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀಲಿ. ಇನ್ನಷ್ಟು ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರಬೇಕು. ಮುಂದಿನ ಜೀರ್ಣೋದ್ಧಾರ ಪ್ರಕ್ರಿಯೆ ಏನಿದೆ, ಕಾರ್ಯಕ್ರಮಗಳೇನಿದೆ, ಇದಕ್ಕೆ ದೇವರ ಆಶೀರ್ವಾದ ಕೂಡ ಇರಲಿ. ಎಲ್ಲ ಭಾಗದಿಂದ ನಾವು ಮಾಧ್ಯಮ ಮುಖಾಂತರ ವಿನಂತಿ ಮಾಡಿಕೊಳ್ಳೋದು, ಬೇರೆ ಬೇರೆ ದೇಶದಿಂದ, ರಾಜ್ಯದ ಹೊರಗಿಂದ ನೀವು ಮಕ್ಕಳು, ಮಹಿಳೆಯರು ಎಲ್ಲರನ್ನು ಕರ್ಕೊಂಡು ಬರ್ಬೋದು. ಎಲ್ಲರಿಗೆ ಭಕ್ತಾದಿಗಳಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನೀವು ಬಂದು ದೇವರ ಅನುಗ್ರಹವನ್ನು ಪಡೆಯಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾರೆ. ದೇವರ ವಾರ್ಷಿಕ ಜಾತ್ರೆ ಇವತ್ತು ಗೊನೆ ಮುಹೂರ್ತಗೊಂಡಿದೆ. ನಾವು ಇವತ್ತು ಇಲ್ಲಿ ಕಳೆದ ಸಲದ ಜಾತ್ರೆಯಿಂದ ಈ ಸಲ ಜಾತ್ರೆ ಸ್ವಲ್ಪ ವೈಶಿಷ್ಟ್ಯವಾಗಿದೆ. ಅಂದರೆ ಶಾಸಕರ ಮಾರ್ಗದರ್ಶನದಲ್ಲಿ ಉದಾಹರಣೆಗೆ ಮೊನ್ನೆ ನಾವು ಆಮಂತ್ರಣ ಕೊಡುವ ದಿವಸ ಎಲ್ಲ ಬ್ಯಾಂಡು ವಾಲಗಿದರ ವ್ಯವಸ್ಥೆ ಎಲ್ಲ ಮಾಡಿದ್ದೆವು. ಆಗ ಶಾಸಕರು ಹೇಳಿದರು, ಬೇಡ, ಪೇಟೆಯೆಲ್ಲ ಈಗ ಕಂಡಪಟ್ಟೆ ಬಿಸಿಲುಂಟು, ಪೇಟೆಯಲ್ಲೆಲ್ಲ ಯಾರಿಗೂ ವರ್ತಕರಿಗೆ ಮತ್ತು ಗ್ರಾಹಕರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ರಸ್ತೆ ಎಲ್ಲ ಬ್ಲಾಕ್ ಆಗಬಾರ್ದು, ಆ ರೀತಿಯಲ್ಲಿ ಆಮಂತ್ರಣ ಕೊಡಬೇಕು. ಅಂದರೆ ಈಚೆ ಬದಿಯಲ್ಲಿ 10 ಜನ, ಆಚೆ ಬದಿಯಲ್ಲಿ 10 ಜನ, ದರ್ಬೆಯಿಂದ ಸುರದು ಬಳುವರಿವರೆಗೆ ಅಷ್ಟು ಡೀಸೆಂಟಲ್ಲಿ ನೀವು ಆಮಂತ್ರಣ ಪ್ರತಿ ಕಡೆ ಮುಟ್ಟಿಸುವಂಥ ಕೆಲಸ ಮಾಡಬೇಕೆ ವಿನ ಆಡಂಬರ ಬೇಡ ಅಂತ ಹೇಳುವ ಮಾತನ್ನು ಹೇಳಿದರು. ಹಾಗೆ ಯಾವುದೇ ಒಂದು ಸದ್ದು ಗಿದ್ದಲೆ ಇಲ್ಲದೆ ಬಹಳ ಅಚ್ಚುಕಟ್ಟು ವ್ಯವಸ್ಥೆ ರೂಪದಲ್ಲಿ ನಾವು ಆಮಂತ್ರಣವನ್ನು ಪೇಟೆಯ ಬದಿಯಲ್ಲಿ ಕೊಟ್ಟಿದ್ದೇವೆ. ಹಾಗೆ ಅವು ಮೊನ್ನೆ ಹೇಳಿದರು, ಉಳ್ಳಾಲ್ತಿ ಬರುವ ಹೊತ್ತಲ್ಲಿ ಮಹಾಲಿಂಗೇಶ್ವರ ದೇವರು ಎದುರುಗೊಂಬ ಸಂದರ್ಭದಲ್ಲಿ ಏನಾದರೂ ಒಂದು ವಿಶೇಷತೆ ಕಾಣಬೇಕಂತೇಳಿ. ವಿಶೇಷತೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಮೊನ್ನೆ ಆಫೀಸನ್ನು ತೆರವುಗೊಳಿಸಿ ಒಂದು ಅಗಲ ಮಾಡುವ ವ್ಯವಸ್ಥೆ, ಮತ್ತು ಆ ಸಂದರ್ಭದಲ್ಲಿ ಒಂದು ಹೊಸತನದ ಸಿಡಿಮದ್ದು ಯಾವುದೇ ಶಬ್ದ ಇಲ್ಲದೆ
ಶಾರ್ಟ್ಗಳೆಲ್ಲ ಜಾಸ್ತಿ ಬಿಡುವಂಥ ವ್ಯವಸ್ಥೆಯನ್ನು ನಮ್ಮ ಕಾರ್ಕಳದ ಸೋನಿ ಅವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಮತ್ತು ಅನ್ನದಾನದ ವ್ಯವಸ್ಥೆ ಕೂಡ ಬಹಳ ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಸಾಗಬೇಕು. ಯಾವುದೇ ಒಂದು ಪ್ರಸಾದ ಕೊಡುವಲ್ಲಿ ಆಗಲಿ, ಊಟದ ವ್ಯವಸ್ಥೆ ಕೊಡುವಾಗಲಿ ಕ್ಯೂ ನಿಂತುಕೊಂಡು ಹೆಂಗಸರೆಲ್ಲ ಹೆಚ್ಚು ಹೊತ್ತು ನಿಲ್ಲುವಂತೆ ಆಗಬಾರ್ದು. ತಕ್ಷಣ ಅದಕ್ಕೆ ಪ್ರಸಾದವನ್ನು ಒಂದು ವ್ಯವಸ್ಥಿತ ರೂಪದಲ್ಲಿ ಅಚ್ಚುಕಟ್ಟಾಗಿ ಕೊಡಬೇಕಂತೇಳಿ ಶಾಸಕರು ನಮಗೆ ಹೇಳಿದ್ದಾರೆ. ಅವರು ಬೆಂಗಳೂರಲ್ಲಿ ಇರಲಿ, ಎಲ್ಲೇ ಇರಲಿ, ಅವರು ನಾವು ಹೆಜ್ಜೆ ಹೆಜ್ಜೆಗೂ ನಮಗೆ ಇದು ನಮ್ಮನ್ನು ನಿದ್ದೆ ಮಾಡಲಿಕ್ಕೆ ಬಿಡೋದಿಲ್ಲ, ಅವರು ನಿದ್ದೆ ಮಾಡೋದಿಲ್ಲ ಅಂತ ಪ್ರತಿ ಕಡೆಯೂ ಕೂಡ ಈಶ್ವರ ಟ್ರೈನಿ ದಾಯ್ತಾ ಹೊಡಿ ಎಲ್ಲ ದಾಯ್ತಾ ಕಾರ್ಯಕ್ರಮ ಇದನ್ನೆಲ್ಲ ಹೇಳ್ತಾರೆ. ಅವರು ಪತ್ರಿಕೆಯವರಿಗೆ ಯಾರಿಗೂ ನೀವು ಮೊನ್ನೆ ನನಗೊಂದು ಸ್ವಲ್ಪ ಪಿರಿ ಮಾಡಿದ್ರು ಆಮಂತ್ರಣ ಬಿಡುಗಡೆ ಮಾಡುವಾಗ, ಯಾಕೆ ಅದು ನಿನ್ನ ಮನೆ ಹಬ್ಬವ, ನಿಮ್ಮದು ಇದು ಊರಿದಲ್ವಾ, ದೇವಸ್ಥಾನ ಅಲ್ವಾ, ಎಲ್ರಿಗೂ ಹೇಳಿ ಮಾಡಬೇಕು. ಹಾಗೆ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಶಾಸಕರು ನಮ್ಮ ವಿಷಯ ಪ್ರತಿಯೊಂದು ಇಲ್ಲಿನ ದೇವಸ್ಥಾನದ ವಿಷಯದಲ್ಲಿ ಆಗು ಹೋಗುವ ವಿಷಯದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿಯನ್ನು ಎಚ್ಚರಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಈ ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಸಾಗ್ತದೆ. ಹಾಗೆ ಕೂಡ ನಮಗೆ ಪ್ರತಿಯೊಂದು ಕೂಡ ಭಕ್ತರು ಎಷ್ಟು ಸ್ಪಂದಿಸ್ತಾರೆ ಅಂತ ಹೇಳಿದರೆ, ವರ್ಷಕ್ಕೆ ನೋಡಿ ನೀವು ಇಲ್ಲಿ ಟೆಂಡರ್ ಹಾಕಿ 8 ಲಕ್ಷ ರೂಪಾಯಿಯ ಸಿಡಿಮದ್ದು ಓಡಿಸುವಂಥ ಕೆಲಸ 8 ಲಕ್ಷ ನಾನು ಟೆಂಡರಲ್ಲಿ ನೋಡಿದೆ. ಎಷ್ಟು ಹೊಡಿತದೆ ಅಂತ ನಿಮಗೆ ಗೊತ್ತುಂಟು. ಆದರೆ ಈ ಸಲ ಭಕ್ತರಿಂದ ನಾವು ಹಣವನ್ನು ಸಂಗ್ರಹಿಸಿ ಸಿಡಿಮದ್ದಿನ ವ್ಯವಸ್ಥೆ ಮಾಡ್ತೇವೆ. ಅದು ಏನು ತಾನು ಅಂತೇಳಿ ನಿಮಗೆ ಜಾತ್ರೆ ಮರು ದಿವಸ ಗೊತ್ತಾಗ್ತದೆ. ಅದಲ್ಲದೆ ದೇವಸ್ಥಾನಕ್ಕೆ 8 ಲಕ್ಷ ಉಳಿತಾಯ ವ್ಯವಸ್ಥೆ ಆಗ್ತದೆ. ಕಳೆದ ಸಲ 68 ಬ್ರಹ್ಮರಥ ಸೇವೆ ಇತ್ತು, ಈ ಸತಿ 200ರ ಹತ್ರ ಈಗ 135 ಆಗಿದೆ. ಅಂದರೆ ಇದರ ಭಕ್ತರು ಯಾವಾಗಲೂ ಇಲ್ಲಿ ವ್ಯವಸ್ಥೆ ಮಾಡುವಾಗ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಈಗ ವಿಶ್ವಾಸ ಉಂಟು. ಅಶೋಕ್ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ದೇವಸ್ಥಾನ ಒಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಸಾಗ್ತದೆ. ಅನ್ನದಾನ ವ್ಯವಸ್ಥೆ ಪ್ರತಿಯೊಂದು ಕೂಡ ನೂಕು ನುಗ್ಗುಲಿಲ್ಲದೆ ವ್ಯವಸ್ಥಿತ ರೂಪದಲ್ಲಿ ಸಾಗ್ತಾರೆ ಅಂತ ಹೇಳಿ ಭಕ್ತರಿಗೆಲ್ಲ ಗೊತ್ತಾಗಿದೆ. ಆದ ಕಾರಣ ಭಕ್ತರ ದೇಣಿಗೆಗಳು, ಸೇವೆಗಳು, ಸಂಖ್ಯೆಗಳು ಎಲ್ಲ ದಿವಸದಿಂದ ದಿವಸಕ್ಕೆ ಹೆಚ್ಚು ಆಗ್ತಾ ಇದೆ. ಇದು ಎಲ್ಲ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಮತ್ತು ಅಶೋಕ್ ರವಿಯವರ ಮಾರ್ಗದರ್ಶನದಲ್ಲಿ ಭಕ್ತರ ಸಹಕಾರದಿಂದ ಅಂತ ಹೇಳ್ತೇನೆ. ಈ ಮಹಾಲಿಂಗೇಶ್ವರ ದೇವರ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಲಿ, ನಿಮ್ಮೆಲ್ಲರ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. तेरे नाम की ज्योत ने सारा हर लिया तमस मेरा. नमो नमो शंकरा भोलेनाथ शंकरा जय